ಪ್ರಾಮಾಣಿಕರು, ಒಳ್ಳೆಯವರು, ಕನ್ನಿಂಗಿಲ್ಲ, ಏನಿಲ್ಲ. ಅದರ ಸಂದರ್ಭಕ್ಕೆ ಅವ್ರು ಸೂಟ್ ಆಗ್ತಾಯಿಲ್ಲ. ನಂಗೆ ಗೊತ್ತಿಲ್ಲ ಗೆಸ್ಚರ್ಸ್, ನಿಮ್ಮ ಆಫೀಸ್ ಒಳಗೆ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನೂ ಪಟ್ಟಿಲ್ಲ. ಇಷ್ಟು ಹೊತ್ತು ಅಷ್ಟೊತ್ತು ಅಂತಿಲ್ಲ. ನಮಗೆ ಒಂದು ರೆಕ್ಟಿಫಿಕೇಷನ್ಗೆ ಒಂದು ತಪ್ಪಾದರೂ ನಮ್ಮದು ಗೊತ್ತಾಗಬೇಕು, ರೆಕ್ಟಿಫೈ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಾಗಬೇಕು. ನನ್ನ ಒಂದು ಗೆಸ್ಚರು ಇಬ್ಬರ ಮೇಲೆ ಇಲ್ವಿಲ್ಲಾಗಲ್ವಾ, ಅಂದರೆ ನೆಗೆಟಿವ್ ಫೀಲಿಂಗ್ ಬರಲ್ವಾ. ನಮ್ಮ ನಡವಳಿಕೆಗಳು ಸಂದರ್ಭಕ್ಕೆ ಸೂಕ್ತವಾಗಿರಬೇಕು. ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸಿಗೆ, ನಿಮ್ಮ ಸ್ಪೇಸಿಗೆ ಬಂದಾಗ ನಾನು ನನ್ನತನವನ್ನು ತೋರಿಸದೇ ಇದ್ದರೆ, ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಈ ಒಂದು ಯೂಟ್ಯೂಬ್ ವಾಹಿನಿ ನೋಡ್ತಾ ಇರೋ ಸುಮಾರು ಜನಕ್ಕೆ ಗೊತ್ತಿರುತ್ತೆ 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಹೇಗೆ ಎಷ್ಟೋ ಜೀವನಗಳನ್ನು ಬದಲಿಸ್ತಾ ಇದೆ, ಹೌ ಇಟ್ ಈಸ್ ಮೇಕಿಂಗ್ ಲೈಫ್ ಬ್ಯೂಟಿಫುಲ್, ಸಿಂಪಲ್ ಅಂತ ಹೇಳಿ. 4Mನ ಒಂದು 108 ಡೇಸ್ ಸೀರೀಸಲ್ಲಿ ಸಾಕಷ್ಟು ವಿಚಾರಗಳನ್ನು, ಒಂದಷ್ಟು ಕೇಸ್ ಸ್ಟಡೀಸ್ ಜೊತೆಗೆ ಯೋಗಾತ್ಮ ಶ್ರೀಹರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಾವು ಒಂದು ವಿಚಾರವನ್ನು ಮಾತಾಡೋಣ. ನಮ್ಮ ಲೈಫಲ್ಲಿ ನಮ್ಗೆ ಒಂದೊಂದು ಸತಿ ತುಂಬ ಫೇವ್ರೇಟ್ಸ್ ಇರ್ತಾರೆ, ಒಂದಷ್ಟು ಜನ ಜೊತೆ ನಾವು ತುಂಬ ಕ್ಲೋಸ್ ಆಗಿರ್ತೀವಿ. ಇನ್ನೊಂದಷ್ಟು ಜನದ ಸರ್ಕಲ್ ಒಳಗೆ ನಾವು ಯಾವಾಗಲೂ ಹೋಗಲಿಕ್ಕೆ ಆಗಲ್ಲ. ಅಲ್ಲಿ ಏನೋ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಯಾಕಂದರೆ ಅವ್ರಿಗೆ ನಾವು ಇಷ್ಟ ಆಗ್ತಿರಲ್ಲ, ನಮ್ಮನ್ನು ಎಂಟರ್ಟೈನ್ ಮಾಡಲ್ಲ. ಆ ಇಷ್ಟ ಆಗ್ತಿಲ್ಲ ಅನ್ನುವ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಆ ಒಂದು ವಿಷಯ ಇದೆಯಲ್ಲ, ಅದು ನಮ್ಮನ್ನು ತುಂಬ ತೊಂದರೆಗೀಡು ಮಾಡುತ್ತೆ. ಯಾಕೆ ಇವ್ರು ನನ್ನನ್ನು ಎಂಟರ್ಟೈನ್ ಮಾಡಲ್ಲ ಅಂತ ಅನ್ಸುತ್ತೆ, ಯಾರೋ ಹೇಟ್ ಮಾಡ್ತಾರೆ, ಯಾರೋ ನಮ್ಮ ಜೊತೆಗೆ ಜೆಲ್ ಆಗೋದಿಲ್ಲ. ಸೊ ಇದು ನಮಗೆ ತುಂಬ ವ್ಯತಿರಿಕ್ತವಾಗಿ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಕೇಳೋಣ, ಯಾವ ಥರ ಇದ್ದರೆ ಎಲ್ರಿಗೂ ಇಷ್ಟ ಆಗೋ ಹಾಗೆ ಬದುಕಬಹುದು, ಅಥವಾ ಎಲ್ರಿಗೂ ಇಷ್ಟ ಆಗಿ ಬದುಕೋದೇ ಜೀವನಾನ, ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಈ ಲೈಕ್ಸ್, ಡಿಸ್ಲೈಕ್ಸ್ ಅಥವಾ ಲವ್, ಹೇಟ್ ಅಂತೀವಿ. ಎಷ್ಟೋ ಜನಕ್ಕೆ ಇಷ್ಟ ಆಗ್ತೀವಿ, ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಈ ಇಷ್ಟ ಆಗೋದು ಎಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟ ಆಗದೇ ಇರೋದು ಯಾರಿಗೂ ಇಷ್ಟ ಆಗಲ್ಲ. ವೈ ಇಸ್ ದ್ಯಾಟ್? ವ್ಯಕ್ತಿ ಒಳ್ಳೆಯವರಾಗಿರ್ತಾರೆ, ಆದರೆ ಸಂದರ್ಭಕ್ಕೆ ಸೂಟ್ ಆಗಲ್ಲ. ವ್ಯಕ್ತಿ ಒಳ್ಳೆಯವರು, ಪ್ರಾಮಾಣಿಕರು, ಒಳ್ಳೆಯವರು, ಕನ್ನಿಂಗಿಲ್ಲ, ಏನಿಲ್ಲ. ಅದರ ಸಂದರ್ಭಕ್ಕೆ ಅವ್ರು ಸೂಟ್ ಆಗ್ತಾಯಿಲ್ಲ. ಬೇಕಾದಷ್ಟು ಇನ್ಸ್ಟೆನ್ಸಸ್ ಎಲ್ಲರಿಗೂ ಬರುತ್ತೆ. ನಿಮ್ಮ ಆಫೀಸಿಗೆ ಬರ್ತೀನಿ, ನಾನು ನಿಮ್ಮ ಚೇಂಬರಲ್ಲಿ ಕೂತ್ಕೋತೀನಿ. ನಂಗೆ ಸಪೋಸ್ ಸಿಗರೇಟ್ ಸೇದುವ ಅಭ್ಯಾಸ ಇದೆ ಅಂತ ಅಂದ್ಕೊಳ್ಳೋಣ. ನಾನು ಸಿಗರೇಟ್ ಸೇದ್ತಾ ಇರ್ತೀನಿ, ನಿಮ್ಗೆ ಇಷ್ಟ ಆಗುತ್ತಾ? ಅಷ್ಟೆ, ಒಂದು ಎಕ್ಸಾಂಪಲ್ ಇದು. ಅದೇ ನಿಮ್ಮ ಆಫೀಸ್ಗೆ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ತೀನಿ, ಆದರೆ ನಾನು ಟೆಕ್ಸ್ಟ್ ಮಾಡ್ಕೊಂಡು ಯಾರ್ದೋ ಫೋನ್ ಬಂತು ಅಟೆಂಡ್ ಮಾಡ್ಕೊಂಡಿರ್ತೀನಿ. ನಿಮ್ಗೆ ಇಷ್ಟ ಆಗುತ್ತಾ? ನಾ ಬಂದದ್ದು ಯಾಕೆ ನಿಮ್ಮ ಹತ್ರ? ಅಷ್ಟೇ ಅಲ್ವಾ? ನಾನೇನು ಮಾಡೋಕ್ಕೆ ಹೊರಟಿದ್ದೀನಿ? ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ? ನನಗೆ ಯಾವುದೋ ಫೋನ್ ಬಂತು, ನಂಗೆ ಗೊತ್ತಿಲ್ಲ ಗೆಸ್ಚರ್ಸು, ನಿಮ್ಮ ಆಫೀಸ್ ಒಳಗೆ ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನೂ ಪಟ್ಟಿಲ್ಲ. ನಿಮ್ಮ ಆಫೀಸಿಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ, ನಿಮಗಿಷ್ಟ ಆಗಲ್ಲ. ನಿಮ್ಮ ಆಫೀಸಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ, ಆದರೆ ಜೋರಾಗಿ ಮಾತಾಡ್ತಾ ಇದ್ದೀನಿ, ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸಿಗೆ, ನಿಮ್ಮ ಸ್ಪೇಸಿಗೆ ಬಂದಾಗ ನಾನು ನನ್ನತನವನ್ನು ತೋರಿಸದೇ ಇದ್ದರೆ ನಿಮ್ಗೆ ಇಷ್ಟ ಆಗ್ತೀನಿ. ನಿಮ್ಮ ಆಫೀಸ್ಗೆ, ನಿಮ್ಮ ಜಾಗಕ್ಕೆ ಬಂದು ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ, ಪ್ಲೆಸೆಂಟ್ ಆಗಿದೆ ಅಲ್ವಾ ಅಂತ ನಿಮ್ಮನ್ನು ಹೊಗಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? 4 ಸಲ ನಾನು ಹಂಗೆ ನಡ್ಕೊಂಬಿಟ್ರೆ ನೀವು ನನ್ನನ್ನು ಸೇರಿಸ್ತೀರಾ? ನಾನು ಒಳ್ಳೆಯವನು, ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ, ಆದರೆ ನಾನು ಹೀಗೆ ನಡ್ಕೋತೀನಿ, ನಿಮ್ಗೆ ಇಷ್ಟ ಆಗುತ್ತಾ? ಸೊ ಸಣ್ಣ ಗೆಸ್ಚರ್ಸ್ ಸಂದರ್ಭಕ್ಕೆ ಸೂಟ್ ಆಗುವ ಹಾಗೆ ನಡ್ಕೋಬೇಕು. ಅದನ್ನು ಆ ಸಂದರ್ಭ, ಒಂದು ದೊಡ್ಡ ಕ್ರೌಡಲ್ಲಿ ಕೂತಿದ್ದೀವಿ, ಜೋರಾಗಿ ಮಾತಾಡ್ತಾ ಇದ್ದೀವಿ, ಇಷ್ಟ ಆಗುತ್ತಾ ಯಾರಿಗಾದರೂ? ಹೋಟೆಲಲ್ಲಿ ಹೋಗಿ ಕೂತಿದ್ದೀವಿ, ಅದರಲ್ಲೂ ಯಾವುದೋ ಒಂದು ಕ್ಲಾಸ್ ರೆಸ್ಟೋರೆಂಟಲ್ಲಿ ಹೋಗಿ ಕೂತಿದ್ದೀವಿ, ನಾವು ಮಾತಾಡಲಿಕ್ಕೆ ನಿಮ್ಮ ಟೇಬಲ್ ದೂರ ಇರುತ್ತೆ, ಇಬ್ಬಿಬ್ಬರು ಮಾತಾಡೋಕ್ಕಷ್ಟೇ ಪ್ರಾವಿಷನ್ ಇದೆ, ಜೋರಾಗಿ ಮಾತಾಡ್ತಾ ಇದ್ದೀವಿ, ಒಳ್ಳೆ ವಿಚಾರನೇ ಮಾತಾಡ್ತಾ ಇದ್ದೀವಿ, ಇಷ್ಟ ಆಗುತ್ತಾ? ಆಕ್ಚುಲಿ ತುಂಬ ಕಡೆ ನಮಗೆ ನೋಡಲಿಕ್ಕೆ ಸಿಗುತ್ತೆ ಈ ಥರ ಸಂದರ್ಭ. ಇದೇ ಅಕೇಶನ್ಸೇನೆ ಸಣ್ಣ ರೆಕ್ಟಿಫಿಕೇಶನ್ಸ್. ಕರೆಕ್ಟಾ? ಖಂಡಿತವಾಗಿ ಜನರಲ್ಲ ನಮಗೆ ನೋಡಕ್ಕೆ ಸಿಗುತ್ತೆ. ಇನ್ನೊಂದು ಹೇಳಲ್ಲ, ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್ ಅಥವಾ ಯಾರಾದ್ರು ಆಗ್ಬೋದು. ನಿಮ್ಮ ಮನೆಗೆ ನಾ ಬರ್ತೀನಿ, ನಿಮ್ಮ ಮನೆಗೆ ಬಂದು ನಿಮಗೆ ಮೊದಲೇ ಮೆಸೇಜ್ ಕಳಿಸಿರ್ತೀನಿ, ನಾನು ಬಂದಮೇಲೆ ಹೊರಗಡೆಯಿಂದ ನಿಮಗೆ ಫೋನ್ ಮಾಡ್ತೀನಿ ಅಥವಾ ಇದು ಮಾಡ್ತೀನಿ, ಇಂಟಿಮೇಷನ್ ಕೊಡ್ತೀನಿ, ಬನ್ನಿ ಹೊರಡೋಣ ಅಂತ ಹೇಳಿರ್ತೀನಿ. ನಾನು ಬಂದಾಗ ನನ್ನ ಗೆಸ್ಚರ್ ಹೆಂಗಿರ್ಬೇಕು ನಿಮ್ಮ ಮನೆಯೊಳಗೆ? ಅಥವಾ ನಿಮ್ಮ ಮನೆ ಹತ್ತಿರ ಬಂದಾಗ ಕೆಳಗೆ ಬಂದು ಬೆಲ್ ಹೊಡೆದು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು.
ಅಥವಾ ಫೋನ್ ಮಾಡಿ ಕರ್ಕೊಂಡು ಹೋಗ್ಬೇಕು. ನಾನೇನು ಮಾಡ್ತೀನಿ, ಹಾರ್ನ್ ಹೊಡಿತಾನೇ ಇದ್ದೀನಿ. ನಾನು ಅಂದ್ಕೊಂಡಿರೋದು ನಾನು ಹಾರ್ನ್ ಹೊಡೆದಿರೋದು ನಿಮಗೆ ಅಂತ, ಆದರೆ ನಾನು ಹಾರ್ನ್ ಹೊಡೆದಿರೋದು ಸುತ್ತ 8 ಮನೆ ಕೇಳಿಸ್ತಾ ಇದೆ. ಅವ್ರು ಇರಿಟೇಟ್ ಆಗಲ್ವಾ? ನಾನು ಬಂದಿದ್ದಕ್ಕೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲ್ವಾ? ನಿಮಗೆ ಆ ಥರದ್ದು 4 ಸಲ ಅನುಭವ ಆಗಿಬಿಟ್ರೆ ನನ್ನನ್ನು ಮತ್ತೆ ಮನೆಗೆ ಬರೋಕ್ಕೆ ಹೇಳ್ತೀರಾ? ಎಷ್ಟು ಸೂಕ್ಷ್ಮ ವಿಚಾರ ಅಲ್ಲ ಇದು. ಅಂದರೆ ಎಷ್ಟು ಸೆಲ್ಫ್ ಸೆಂಟ್ರಿಕ್ ಆಗಿರ್ತೀವಿ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲ್ವಲ್ಲ ಅಂತ. ಹಾರ್ನ್ ಹೊಡಿತಾ ಇದ್ದೀವಿ. ನಾನು ಹಾರ್ನ್ ಹೊಡಿಯುವಾಗ ನಿಮ್ಮನೆ ಕಡೆ ನೋಡ್ಕೊಂಡು ಹೊಡಿತಾ ಇದ್ದೀನಿ. ನಾನು ಅನ್ಕೊಂಡ್ಬಿಟ್ಟೆ ಶಬ್ದ ಬರೀ ನಿಮ್ಮನೆ ಕಡೆನೇ ಹೋಗ್ತಾ ಇದೆ ಅಂತ. ಹೋಗ್ತಾ ಇದೆಯಾ ಹಂಗೆ? ಅವರೆಲ್ಲ ಇರಿಟೇಟ್ ಆಗಲ್ವಾ? ಅವ್ರು ಇರಿಟೇಟ್ ಯಾರ ಮೇಲೆ ಆಗ್ತಾ ಇದ್ದಾರೆ? ಮೊದಲನೇದು ನನ್ನ ಮೇಲೆ, ಯಾರು ಹಾರ್ನ್ ಹೊಡೆದಿದ್ದಾರೋ. ಇನ್ನೊಂದು ಯಾರ ಮನೆಗೆ ಬಂದಿದ್ದಾರೆ ಅವ್ರ ಮೇಲೆ ಇರಿಟೇಟ್ ಆಗ್ತಾ ಇದ್ದಾರೆ. ಸೊ ನನ್ನ ಒಂದು ಗೆಸ್ಚರು ಇಬ್ಬರ ಮೇಲೆ ಇಲ್ವಿಲ್ಲಾಗಲ್ವಾ? ಅಂದರೆ ನೆಗೆಟಿವ್ ಫೀಲಿಂಗ್ ಬರಲ್ವಾ? ಅಲ್ವಾ? ಎಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ ಇದು, ನಾವು ಇದು ಗಮನ ಕೊಟ್ಟಿರಲ್ಲ ಅಂತ ಅನ್ನಿಸ್ತಾ ಇದೆ. ವಾವ್, ಐ ಓಪನಿಂಗ್. ಗೆಸ್ಚರ್ಸ್, ನಮ್ಮ ನಡವಳಿಕೆಗಳು ಸಂದರ್ಭಕ್ಕೆ ಸೂಕ್ತವಾಗಿರಬೇಕು. ನಾವು ನೆಕ್ಸ್ಟ್ ಟೈಮು ನಾನು ನಿಮಗೆ ಫೋನ್ ಮಾಡಿದ್ರೆ ನೀವು ನೆಕ್ಸ್ಟ್ ಏನು ಮಾಡ್ತೀರಿ? ನಾನು ಈ ಥರದ ಸರ್ ನೀವು ಅಲ್ಲಿಗೆ ಬಂದುಬಿಡಿ, ನಾನು ಆಫೀಸ್ ಹತ್ರನೇ ನಾನು ಬರ್ತೀನಿ, ನೀವು ಅಲ್ಲಿಗೆ ಬಂದುಬಿಡಿ ಅಂತ. ಎಷ್ಟು ಸಲ ಆ ಥರ ಹೇಳಿಲ್ಲ ನೀವು? ಇದ್ಯಾಕೋ ನನ್ನ ಕಡೆ ಅಲ್ವಾ? ಹೀಗೆ ತಾನೇ ನಾವೆಲ್ಲ ನಡ್ಕೊಳ್ಳೋದು. ಎಷ್ಟೇ ದೊಡ್ಡವ್ರು ಇರ್ಬೋದು, ಅವ್ರು ನಮ್ಮ ತಂದೆ ತಾಯಿನೇ ಇರಬಹುದು, ಆದರೂ ಈ ಗೆಸ್ಚರ್ಸ್ ಇಷ್ಟ ಆಗಲ್ಲ. ಹೌದಾ? ಅವಾಗ ನಾವು ಯಾರಿಗೂ ಇಷ್ಟ ಆಗಲ್ಲ. ಅಂದರೆ ಇಷ್ಟ ಆಗುವ ಹಾಗೆ ನಡ್ಕೊಂಡಿಲ್ಲ, ಯಾಕೆಂದರೆ ಆ ಸೂಕ್ಷ್ಮಗಳು ನಮಗೆ ಗೊತ್ತಿಲ್ಲ. ಇಷ್ಟ ಆಗುವ ಹಾಗೆ ನಡ್ಕೊಂಡ್ಬಿಟ್ರೆ ಅಂದರೆ ಒಬ್ಬೊಬ್ಬರನ್ನೇ ನಾವು ಗೆಲ್ತಾ ಬರ್ತೀವಿ. ಧ್ಯಾನ ಬೇಕು ಅನ್ನೋದು ಇದಕ್ಕೆ. ಕಣ್ಣು ಮುಚ್ಚಿದಾಗ ನಂಗೆ ತೋಚಬೇಕು, ಅಲ್ಲಿ ಹೋದೆ ಹಾರ್ನ್ ಹೊಡೆದೆ ಅಲ್ವಾ, ನಾನು ಹೊಡೆದಿದ್ದು ಇವ್ರ ಹತ್ರ, ಆದರೆ 4 ಮನೆಗೆ ಕೇಳಿಸ್ತು, ಅವರೆಲ್ಲ ಡಿಸ್ಟರ್ಬ್ ಆಗಲಿಲ್ವಾ ಅಂತ ಜ್ಞಾನದಲ್ಲಿ, ನನ್ನ ಧ್ಯಾನದಲ್ಲಿ ಈ ಜ್ಞಾನ ಬರಬೇಕು. ಬಟ್ ಏನು ಗೊತ್ತಾ, ಧ್ಯಾನ ಮಾಡಬಹುದು, ಎಲ್ಲರೂ ಕಲ್ತ್ಕೋಬಹುದು, ಆದರೆ ಆ ಧ್ಯಾನದಲ್ಲಿ ಈ ಜ್ಞಾನ ಅಂದ್ರಲ್ಲ, ಅದು ಪ್ರಾಬ್ಲಿ ಸಬ್ಕಿ ಬಸ್ಕಿ ಬಾತ್ ನಹೀ ಹೈ ಅಂತಾರಲ್ಲ ಮೇಡಮ್. ಧ್ಯಾನ ಮಾಡೋದೇ ಈ ವಿಷಯಕ್ಕೆ, ದೇವರನ್ನು ಕುರ್ತಾಗಲ್ಲ. ನಾನು ಎಲ್ಲಿ ತಪ್ಪುಗಳನ್ನು ಮಾಡಿದೆ ಅಂತ ಯೋಚನೆ ಮಾಡುವುದೇ ಧ್ಯಾನ. ನಾನು ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ಮಾಡುವುದೇ ಧ್ಯಾನ. ಸಚಿನ್ ತೆಂಡೂಲ್ಕರ್ ಆಟ ಆಡೋನು, ಔಟ್ ಆದಮೇಲೆ ಬಂದು ತನ್ನ ವಿಡಿಯೋವನ್ನು ತಾನು ಮತ್ತೆ 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 ನೋಡೋನು. ಏನಂತ ನೋಡ್ತಾ ಇದ್ದದ್ದು? ನಾನು ಯಾಕೆ ಔಟ್ ಆದೆ, ನಾನು ಎಲ್ಲಿ ತಪ್ಪು ಹೆಜ್ಜೆ ಇಟ್ಟೆ, ಎಲ್ಲಿ ಬ್ಯಾಟ್ ಸರಿಯಾಗಿಡಲಿಲ್ಲ, ಎಲ್ಲಿ ನನಗೆ ಕ್ಯಾಲ್ಕುಲೇಷನ್ ಮಿಸ್ ಆಯಿತು. ಹಾಗಾಗಿ ಅವನು ಗ್ರೇಟೆಸ್ಟ್ ಪ್ಲೇಯರ್. ಎಲ್ಲ ದಾರ್ಶನಿಕರು ಯಾರ್ಯಾರು ಬೆಳೆದಿದ್ದಾರೆ ಈ ಧ್ಯಾನ ಅನಾಲಿಸಿಸ್ ಮಾಡದೆ ಬೆಳೆದವರೇ ಇಲ್ಲ. ಮಾಡಲೇಬೇಕು. ಮಾಡ್ತಾ ಮಾಡ್ತಾ ಇಷ್ಟು ಹೊತ್ತು ಅಷ್ಟೊತ್ತು ಅಂತಿಲ್ಲ. ನಮಗೆ ಒಂದು ರೆಕ್ಟಿಫಿಕೇಷನ್ಗೆ ಒಂದು ತಪ್ಪಾದರೂ ನಮ್ಮದು ಗೊತ್ತಾಗಬೇಕು, ರೆಕ್ಟಿಫೈ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಾಗಬೇಕು. ದಿಸ್ ಈಸ್ ಕಾಲ್ಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಇದು ನಾವು ಮಾಡಿಲ್ಲಪ್ಪ. ಯಾರಾದರೂ ನೀವು ದುಡ್ಡು ಕೊಟ್ಟಿದ್ದೀರಾ, 10-20 ಸಾವಿರ ಕೊಟ್ಟಿದ್ದೀರಾ ನನಗೆ ಇದನ್ನೆಲ್ಲ ಬಂದು ಹೇಳೋಕ್ಕೆ? ಸೊ ನಾನೇ ಮಾಡ್ಕೋಬೇಕು. ಹಿಂದೆ ಆದರೂ ರಾಜರಿಗೆ 2 ವರ್ಷನ್ಸ್ ಇರ್ತಾಯಿದ್ರು. ಒಬ್ಬರು ಹೊಗಳು ಭಟ್ರು, ಇನ್ನೊಬ್ಬರು ತೆಗಳು ಭಟ್ರು ಅಂತ. ಅಂದರೆ ಕ್ರಿಟಿಕಲ್ಲಾಗಿ ಹೇಳುವವನೊಬ್ಬ. ಹೊಗಳು ಭಟ್ರಿಗೆ 10,000 ರೂಪಾಯಿ ಸಂಬಳ ಆದರೆ ಆ ಥರ 10 ಜನ ಇಟ್ಕೊಂಡಿರೋರು. ರಾಜನಿಗೆ ಮೊರೇಲ್ ಬೂಸ್ಟ್ ಆಗಬೇಕು ಅಂತ. ಆದರೆ ಒಳ್ಳೆ ರಾಜ, ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ತಪ್ಪುಗಳನ್ನ ಯಾರಾದರೂ ಹೇಳೋರು ಒಬ್ರು ಬೇಕಲ್ಲ ಅಂತ ಹೇಳಿ ಅವನು 1 ಲಕ್ಷ ರೂಪಾಯಿ ಕೊಟ್ಟು ಇನ್ನೊಬ್ಬರನ್ನ ಇಟ್ಕೊಂಡಿರೋ. ಕ್ರೈಸಿಸ್. ರಾಜನ ಸ್ಥಿತಿಯನ್ನು ಇವತ್ತಿನ ಎಲ್ಲ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳನ್ನು ನೋಡಿ, ಆ್ಯಪಲ್ ಆಗಲಿ, ಬೆನ್ಸ್ ಆಗಲಿ, ಇದಾಗಲಿ, ಟೊಯೋಟಾ ಆಗಲಿ, ಯಾವುದೇ ಕಂಪನಿಗಳನ್ನು ನೋಡಿ ಫೀಡ್ಬ್ಯಾಕ್ ಅಂತ ಇಟ್ಟಿದ್ದಾರೆ. ಫೀಡ್ಬ್ಯಾಕ್ ಎಷ್ಟು ಕೊಡ್ತೀವಿ ಅವ್ರು ಸರಿ ಮಾಡ್ಕೋತಾರೆ, ಅಷ್ಟು ಇಂಪ್ರೂವ್ ಆಗ್ತಾರೆ ಅಷ್ಟೇ. ನನಗೆ ಫೀಡ್ಬ್ಯಾಕ್ ಕೊಡೋಕ್ಕೆ ಯಾರಾದರೂ ಇದ್ದಾರಾ? ಇಲ್ಲ. ನಿಮಗೆ ಫೀಡ್ಬ್ಯಾಕ್ ಕೊಡೋಕ್ಕೆ ಯಾರಾದರೂ ಇದ್ದಾರಾ? ಇಲ್ಲ. ಹಾಗಾಗಿ ನಮಗೆ ನಾವೇ ಫೀಡ್ಬ್ಯಾಕ್ ಕೊಟ್ಕೋಬೇಕು. ಆ ಫೀಡ್ಬ್ಯಾಕನ್ನೇ ನಾವು ಧ್ಯಾನ ಅಂತ ಕರೆಯೋದು. ಧ್ಯಾನದಲ್ಲಿ ಐಡೆಂಟಿಫಿಕೇಷನ್ ಆಫ್ ಮಿಸ್ಟೇಕ್ಸ್, ರೆಕ್ಟಿಫಿಕೇಷನ್ ಆಫ್ ಮಿಸ್ಟೇಕ್ಸ್. ಇದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಪ್ರತಿನಿತ್ಯ ಬೆಳೀತಾ ಹೋಗ್ತಾರೆ. ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡಲ್ಲ ಅಷ್ಟೇ. ಒಂದು ಸಲ ತಪ್ಪು ಗೊತ್ತಾಯಿತು, ಇನ್ಮೇಲೆ ಮಾಡಲ್ಲಪ್ಪ. ತಪ್ಪಿನ ಬಗ್ಗೆ ಪಶ್ಚಾತ್ತಾಪ, ಆದರೆ ಆ ತಪ್ಪನ್ನು ರಿಪೀಟ್ ಮಾಡದೇ ಇರುವುದರ ಬಗ್ಗೆ ಸಂಕಲ್ಪ. ಐ ಓಪನಿಂಗ್ ಟಾಪಿಕ್ ಆಗಿತ್ತು ಇದು. ನಾವು ಎಷ್ಟೋ ಸತಿ ಗಮನನೇ ಕೊಡಲ್ಲ, ಇದು ತಪ್ಪು ಇರಬಹುದು ಅಂತ. ನಾನು ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಳ್ತಾ ಇರ್ತೀವಿ, ಆದರೂ ಯಾಕೋ ಇಷ್ಟ ಆಗಿಲ್ಲ ಅಂತ. ತುಂಬ ಚೆನ್ನಾಗಿ ಕಣ್ ತೆರೆಸಿದ್ದೀರಾ. ಥ್ಯಾಂಕ್ ಯು ಸೊ ಮಚ್.